ಇದು ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸೌತೆಕಾಯಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋದ. ಸೌತೆಕಾಯಿನ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, 2 ಸೌತೆಕಾಯಿ ತೊಗೊಂಡಿದ್ದೀನಿ. 2 ಸೌತೆಕಾಯಿನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಮೊಟ್ಟೆ ಮತ್ತು ಉಪ್ಪು ಖಾರ ಮತ್ತು ಕೊತ್ತಂಬರಿ ಇದ್ದರೆ ನೀವು ಮಾಡ್ಬೋದು. ಮೊದಲು ಒಂದು ಮೊಟ್ಟೆನ ತುರ್ಕೊಂಡು ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ಉಪ್ಪು ಖಾರ ಹಾಕ್ಕೋಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು. ಕೊತ್ತಂಬರಿನ ಹಾಕ್ಕೋಬೇಕಾಗುತ್ತೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ಇವಾಗ ನಾನು 2 ಸೌತೆಕಾಯಿ ಬಳಸಿದೆ, ಒಂದು ಸ್ವಲ್ಪ ಸೌತೆಕಾಯಿ ಮಿಕ್ಕಿದೆ. ಇವಾಗ ನಾನು ಮೊಟ್ಟೆ ಅಂಥದ್ದು ಏನು ಮಾಡ್ಕೊಂಡಿದ್ದೀನೋ ಅದನ್ನು ಒಂದೊಂದೇ ಸ್ಪೂನಾಗಿ ಇಲ್ಲೆಲ್ಲ ಹಾಕ್ಕೊಂಡು ಬರ್ತೀನಿ. ಈ ಥರ ಮೇಲ್ಮೇಲೆ ಅದನ್ನು ಒಂದೊಂದು ಸ್ಪೂನಲ್ಲಿ ತಗೊಂಡು ಹಾಕೋಬೇಕಾಗುತ್ತೆ. ಇವಾಗ ಮಿಕ್ಕಿರೋ ಸೌತೆಕಾಯಿನ ಹೇಗೆ ಮಾಡೋದ ಅಂತ ಬನ್ನಿ. ಮೊದಲು ಇದಕ್ಕೆ ಈ ಥರ ಇಟ್ಕೊಂಡಿದ್ದೀನಲ್ಲ, ಆ ಥರ ರೌಂಡ್ ಶೇಪಾಗಿ ಡಿಸೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಖಾರ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಡಿಸೈನ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ತಗೊಳ್ಳೋದ ನಾವು. ಇವಾಗ ಈ ಥರ ಉಪ್ಪು ಖಾರನ ತಯಾರಿಸ್ಕೊಳ್ಳೋದ. ಇವಾಗ ಇದ್ರ ಮೇಲೆ ಒಂದೊಂದಾಗೆ ಹೀಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೋಗೋದು. ನೋಡಿ, ನಾನು ಖಾರನ ಹೀಗೆ ಸ್ಪ್ರೆಡ್ ಮಾಡ್ಕೊಂಡು ಹೋಗಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ. ಬನ್ನಿ ನೋಡಿ, ಕೊತ್ತಂಬರಿನ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದ. ಇವಾಗ ಇದರಲ್ಲಿ ಒಂದೊಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಬರೋದ. ಬನ್ನಿ, ನೋಡಿದ್ರಲ್ಲ ವೀಕ್ಷಕರೇ, ಈಗ ತಯಾರಾಗಿದೆ. ನಿಮ್ಗೇನಾದ್ರು ಇದಕ್ಕೆ ಉಪ್ಪು ಖಾರ ಮತ್ತು ಕೊತ್ತಂಬರಿ ಹಾಕ್ಕೋಬೇಕಂದ್ರೆ ಹಾಕ್ಕೋಬೋದು. ನಾನೊಂದು ಸ್ವಲ್ಪ ಕೊತ್ತಂಬರಿನ ಮತ್ತು ಉಪ್ಪು ಖಾರನ ಹಾಕ್ಕೊಂಡು ಬರ್ತೀನಿ. ನೋಡಿ ವೀಕ್ಷಕರೇ, ನಾನು ಇದಕ್ಕೂ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ, ಇದಕ್ಕೂ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ. ಖಾರ ಅಂತೂ ತಿಂತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು ಸೌತೆಕಾಯಿ ಮತ್ತು ಇದು ಕೊತ್ತಂಬರಿ, ಇದು ಉಪ್ಪು ಖಾರ ಇದ್ದರೆ ನೀವು ಇಂಥ ರುಚಿಕರವಾದ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೋಬೋದು. ಥ್ಯಾಂಕ್ ಯು ವೀಕ್ಷಕರೇ, ಬಾಯ್.